ಹಲೋ, ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕಾ ಕಡೆಯಿಂದ ವೆಲ್ಕಮ್. ನಾವು ಕಾಲೇಜ್ ಡೇಸಲ್ಲಿದ್ದಾಗ ಎಲ್ಲರೂ ಬೌಲಿಂಗ್ ಆಡೋಕ್ಕೆ ಹೋಗ್ತೀವಿ ಅಂತ ಎಲ್ಲರೂ ಹೇಳೋರು. ಒಂದು 2-3 ಸತಿ ಮ್ಯಾಕ್ಸಿಮಮ್ ಒಂದು 4-5 ಸತಿ ಅವ್ರ ಜೊತೆ ಹೋಗಿ ಕೂತು ನೋಡಿರೋ ನೆನಪು ಮಾತ್ರ. ಅವ್ರು ಆಡುವಾಗೆಲ್ಲ ನಾನು ಅನ್ಕೋತಾ ಇದ್ದೆ, ನಾನು ಒಂದು ಸತಿ ಬೌಲಿಂಗ್ ಆಡಬೇಕಲ್ವಾ ಅಂತ. ಆದರೆ ಆ ಬಾಲ್ ಸಿಕ್ಕಾಪಟ್ಟೆ ವೆಯ್ಟ್ ಇದ್ದಿದ್ದು ನೋಡಿ, ಬೇಡಪ್ಪ ಕೈಗೆ ಮುರಿದೋದಾತು ಅಂತ ಹಿಂದೆ ಹೆಜ್ಜೆ ಇಟ್ಟಿರೋದು ಹೌದು. ಇವತ್ತು ಯಾಕೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಹೀಗೆ ಫ್ಯಾಮಿಲಿ ಜೊತೆ ಹಾಗೇ ಬೋರ್ ಆಗ್ತಿದೆ ಅಂತ ಬೀಟ್ ಹೊಡಿಯೋಕ್ಕೆ ಹೋಗಿ ಅಚಾನಕ್ಕಾಗಿ ಮಾಲ್ಗೆ ಹೋಗಿದ್ದಾಯಿತು. ಮಾಲ್ಗೆ ಹೋಗ್ತಿದ್ದಾಗೆ ನನ್ನ ಮಗಳು ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತಾ ಹೇಗೆಲ್ಲ ಆಟಾಡಿದ್ದಾಳೆ ನೀವೇ ನೋಡಿ. ಹೀಗೆಲ್ಲ ಆಟಾಡ್ತಾ ಸರಿ ನಾವು ಇಲ್ಲಿ ತನಕ ಬಂದಿದ್ದೀವಲ್ವಾ, ಮಾಲಲ್ಲಿ ಇನ್ನೇನೆಲ್ಲ ಇದೆ ಅಂತ ನೋಡ್ತಾ ಮುಂದೆ ಹೋದಾಗ ಕಣ್ಣಿಗೆ ಬಿದ್ದಿದ್ದು ಬೌಲಿಂಗ್ ಸೆಕ್ಷನ್ನು. ಸೊ ಅಲ್ಲಿಗೆ ಹೋದಾಗ ಫಸ್ಟ್ ಟೈಮು ನನ್ನ ತಮ್ಮ ಮುಂಚೆ ಆಡಿದ್ನೋ ಏನೋ ನನಗೂ ಗೊತ್ತಿಲ್ಲ, ಬಟ್ ಅವನು ಫಸ್ಟ್ ಟೈಮ್ ಆಟ ಆಡಿದ್ವಿ. ಬೌಲಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಒಂದು ಬೌಲಿಂಗ್ ಆಡಬೇಕಾದ್ರೆ ಎಷ್ಟು ಎನರ್ಜಿ ಬೇಕು, ಆಡಾದಮೇಲೆ ಎಲ್ಲ ಕೊಲ್ಯಾಪ್ಸ್ ಆಗಿಬಿಟ್ರಂತೂ ಅದಕ್ಕೆ ಖುಷಿಗೆ ಪಾರವೇ ಇಲ್ಲ ಅಂತ ಅನ್ನಿಸ್ತು. ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯನ್ಸ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈ ಒಂದು ಬೌಲಿಂಗ್ ಎಲ್ಲ ಆಡಿದ್ಮೇಲೆ ಏನಂತ ಅನಿಸಿದ್ದು ಅಂದರೆ, ಅಯ್ಯೋ ಆಗ ಇಷ್ಟೊಂದೆಲ್ಲ ಆಡೋಕ್ಕೆ ನಮ್ಮ ಹತ್ರ ದುಡ್ಡೇ ಇರಲಿಲ್ಲ, ಈಗ ದುಡಿತಾ ಇದ್ದೀವಿ. ಸೊ ಹಾಗಾಗಿ ಒಂದು ಹೆಜ್ಜೆ ಆಡಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ನಿಸ್ತು. ಯಾಕಂದರೆ ಮುಂಚೆ 10 ರೂಪಾಯಿಗೂ ಕೂಡ ಅಪ್ಪನ ಹತ್ರ ಕೇಳ್ತಾ ಇದ್ವಿ. ಅವ್ರು ಕೊಟ್ಟಿರೋ ಅಮೌಂಟನ್ನು ಉಳಿಸಿ ಹೊರಗಡೆ ಹೋಗೋದು, ಫಿಲ್ಮ್ಗೆ ಹೋಗೋದೆಲ್ಲ ಜಾಸ್ತಿ ಇರ್ತಾಯಿತ್ತು. ಬಟ್ ಈಗ ಮಕ್ಕಳಿಗೆಲ್ಲ ತುಂಬಾ ಬೇಗ ಎಕ್ಸ್ಪೋಜರ್ ಕೊಡ್ತಾ ಇದ್ದೀವೇನೋ ಅಂತ ಅನ್ನಿಸ್ತಾ ಇದೆ. ದ ಮೀನ್ ವೈಲ್ ಎಷ್ಟೊಂದು ಆಟಗಳು ನಮ್ಗೆ ಅದ್ರ ಬಗ್ಗೆ ನಾಲೆಡ್ಜೇ ಇಲ್ವೇನೋ ಅಂತ ಕೂಡ ಅನ್ನಿಸ್ತಾ ಇದೆ. ಯಾಕಂದರೆ ತುಂಬ ಫಾಸ್ಟಾಗಿ ಎಲ್ಲವನ್ನೂ ಬೇಗ ಮಕ್ಕಳು ಕಲಿತಾ ಇದ್ದಾರೆ. ಸೊ ಅದ್ರ ಜೊತೆಗೆ ನಾವು ಜೊತೆಗೆ ಹೋಗಿ ಅಲ್ಪ ಸ್ವಲ್ಪ ಕಲಿತ್ರೆ ನಮಗೂ ಒಂದು ಎಲ್ಲೋ ಅಪ್ಡೇಟ್ ಆಗಿದ್ದೀವಿ ಅನ್ನೋ ಸಮಾಧಾನ ಸಿಗುತ್ತೆ ಅಂತ ಹೇಳ್ತಾ, ಸೊ ಬೌಲಿಂಗ್ ಗೇಮ್ ಏನು ತುಂಬ ದೊಡ್ಡ ವಿಷಯ ಅಲ್ಲ ಅಂತ ಸುಮಾರು ಜನ ಹೇಳ್ಬೋದು. ಬಟ್ ಫಸ್ಟ್ ಟೈಮ್ ಆಡ್ತಾ ಇರೋರಿಗೆ ಇದು ನಿಜವಾಗ್ಲೂ ದೊಡ್ಡ ವಿಷಯ, ದೊಡ್ಡ ಖುಷಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು ನನಗಂತೂ ಖುಷಿ ಆಯಿತು. ಮತ್ತೊಂದು ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ನೀವು ಕೂಡ ಆಗ ಟ್ರೈ ಮಾಡೋಕ್ಕಾಗಿಲ್ಲ, ಈಗಲಾದರೂ ಮಕ್ಕಳ ಜೊತೆ ಹೋಗಿ ಟ್ರೈ ಮಾಡಿ, ನಾವಾದರೂ ಒಂದಷ್ಟು ಅಪ್ಡೇಟ್ ಆಗೋಣ ಅನ್ನೋ ಫೀಲಲ್ಲಿ ಖುಷಿ ಪಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಸೊ ಅಂಟಿಲ್ ದೆನ್ ಕೃತಿಕಾ ಇಸ್ ಸೈನಿಂಗ್ ಆಫ್. ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ ಬಾಯ್.